ಕೊಡ್ಬೇಕಾದ್ರೆ ನಾನು 500 ಹಸು ಕೊಡ್ಬೋದು. ನಾನು ಒಂದು ಹಸುಗೆ 5,000 ಅಂದರೆ ಎಷ್ಟಾಯ್ತು? 500 ಹಸು. ಹಾಂ 2 ಲಕ್ಷ. 5 ಹತ್ತಲೆ 50. 5 ಹತ್ತಲೆ 50. 10 ಹಸುಗೆ 50,000 ಆಗ್ಬಿಡ್ತು. 100 ಹಸುಗೆ 5 ಲಕ್ಷ ಆಗ್ಬಿಡ್ತು. 500 ಹಸುಗೆ 25 ಲಕ್ಷ ಆಯಿತು. 25 ಲಕ್ಷ ಕಳ್ಕೊಳಕ್ಕೆ ಯಾರು ಇಷ್ಟಪಡ್ತಾರೆ? ಕರೆಕ್ಟಾಗಿ ಹೇಳಿ. 25 ಲಕ್ಷ ಕೊಡೋಕೆ ಯಾರು ಇಷ್ಟಪಡ್ತಾರೆ? ನಾನೇನಂತೀನಿ, ಜೀವನದೊಂದು ದೇವರು ಎಲ್ಲ ಕೊಟ್ಟಿದ್ದಾನೆ. ಸುಖ, ಶಾಂತಿ, ಪ್ರೀತಿ, ದುಡ್ಡು, ಕಾರು, ಬಂಗಲೆ ಎಲ್ಲ ಕೊಟ್ಟಿದ್ದಾನೆ. ನಾವೇನು ಮಾಡೋದು? ಎಲ್ಲ ಬಿಡಬೇಕು ಅಂತಲ್ಲ, ನಾವು ಮಾಡೋ ಕೆಲಸದಲ್ಲೂ ಮುಂದ್ಗಡೆ ಯಾರು ತೊಗೊಳ್ತಾನೆ ಅವನಿಗೆ ಹೋದ್ರೆ ನೆಮ್ಮದಿ. ನಾವು ಹೆಚ್ಚು ಕಡಿಮೆ 10 ಹಸು ತೊಗೊಳ್ಳೋರು, ನಿಮ್ಗೆ ಒಂದೊಂದೇ ತೊಗೊಳ್ಳಿ ಅಂತ. ಯಾಕಂದರೆ ಅಲ್ಲಿಂದು ಬ್ರೀಡ್, ಪ್ಯೂರ್ ಬ್ರೀಡ್. ನಿಮ್ಮ ಹತ್ರ ಒಂದು ತಿಂಗಳು ನಿಲ್ಲೋ ತನಕ ನಿಮಗೆ ಕಷ್ಟ ಕೊಡ್ಬೋದು. ನಿಮ್ಮ ಹತ್ರ ಬಂದು 1 ತಿಂಗಳು ನಿಮಗೆ ತೊಂದರೆ ಕೊಡ್ಬೋದು. ಇಲ್ಲಾಂದರೆ ಬಂದಾಗ ಒಂದು 4-5 ಲೀಟ್ರ್ ಹಾಲು ಕಡಿಮೆನೂ ಕೊಡ್ಬೋದು. ಆ ಬ್ರೀಡ್ ಇದೆಯಲ್ಲ, ನೀವೆಲ್ಲಿ ತನಕ ಇರ್ತೀರೋ 15-20 ವರ್ಷ ಇದೆಯಲ್ಲ, ಆ ಬ್ರೀಡ್ ನಿಮ್ಮಲ್ಲಿ ಅಂಥದೇ ಕರು ಹುಡ್ತಾರೆ. ಅಂಥದೇ ಮತ್ತೆ ಹೋಗಿ ಪಂಜಾಬಿಂದ ತೊಗೊಂಡೋಗೋರೋ ಅವಶ್ಯಕತೆ ಇಲ್ಲ. ನಾನೇನು ಹೇಳ್ತೀನಿ, 10 ಹಸು ತೊಗೊಳೋಗ್ತೀವಿ, ಒಂದೊಂದೇ ಹಸು ಮಾಡಿ. ನಿಮಗೆ ನಾಲೆಜ್ ಇದೆಯಾ? 10 ತೊಗೊಳ್ಳಿ. ಮೇವಿದೆಯಾ? 10 ತೊಗೊಳ್ಳಿ. ಇದರಿಂದ ಬ್ರೀಡ್ ತೆಗೀರಿ. ಪ್ರತಿ ವರ್ಷ ಖರೀದಿ ಮಾಡ್ತೀರಾ ಹಸು? ಪ್ರತಿ ವರ್ಷ ನನಗೆ ಲಾಭ ಯಾಕೆ ಕೊಡ್ತೀರಾ? ಸಿಮೆಂಟ್, ಒಳ್ಳೆ ಸಿಮೆಂಟ್ ನನ್ನ ಹತ್ರ ಇದೆ, ಕಳಿಸ್ಕೊಡ್ತೀನಿ. 500 ರೂಪಾಯಿ ಆಗುತ್ತೆ. ಒಳ್ಳೆ ಸಿಮೆಂಟ್ ಹಾಕ್ಸಿರಿ, ಒಳ್ಳೆ ಬ್ರೀಡ್ ತೊಗೊಳ್ಳಿ. ನಮ್ಮಲ್ಲಿ 138 ಹಸುವಿಗೆ ಪ್ರತಿ ವರ್ಷ 90 ಹಸುಗಳು ಬರ್ತವೆ. ಕರುಗಳು 90 ಕರ ಅಂತೆ. 1 ಲಕ್ಷಕ್ಕೆ 1 ಕರ. ಮೊದಲನೇ ಲೆಕ್ಕೇಶನ್ ಎಷ್ಟಾಯಿತು? 90 ಲಕ್ಷ ರೂಪಾಯಿದು ಕರ ಸಿಗುತ್ತೆ. ಆಯಿತಾ? ಗಂಡುಗರ ಮೇಲ್ಸ್ಥಿತಿಯಲ್ಲಿ 90 ಲಕ್ಷ ರೂಪಾಯಿ ಕರ ಸಿಕ್ಕರೆ ಅದ್ರ ಖರ್ಚಿದೆಯಲ್ಲ, ಕರು ಸಾಕೋದಲ್ಲ. ಏನು ಮಾಡ್ತಾರೆ? ಕರು ಸಾಕೋದು ಖರ್ಚಿದ್ದಲ್ವ? 3 ತಿಂಗಳು ಹಸು ಇದೆಯಲ್ಲ, 10 ಹಸು ಗೋಬಿ 10 ಹಸು ಸಾಕಲಿಕ್ಕೆ, 10 ಕರ ಸಾಕಲಿಕ್ಕೆ 2 ಹಸು ಇದ್ರೆ ಸಾಕು. 10 ಕರ ಸಾಕಲಿಕ್ಕೆ 2 ಹಸು ಇದೆ. ಆ 2 ಹಸು ಅದಕ್ಕೆ ಹಾಲಿ. ಆ 2 ಹಸುಗೆ ಹಾಲು 20 ಲೀಟ್ರ್ ಹಾಲು ಕೊಡತ್ತೆ. 40 ಲೀಟ್ರ್ ಹಾಲು ಆಯಿತು. 40 ಲೀಟ್ರ್ ಅಂದರೆ ಎಷ್ಟು ಸಿಗುತ್ತೆ ಪ್ರತಿದಿನ? ನಮಗೆ 4 ಮೂಲೆ 12, 1,200 ರೂಪಾಯಿ ಸಿಗುತ್ತೆ. ಕರೆಕ್ಟಾ? 1,200 ರೂಪಾಯಿ ಹೋಗಿರೋದು ಯೋಚನೆ ಮಾಡ್ಬಾರ್ದು. ನಾವು ಎಷ್ಟು ಹಿಂಡಿ ಹಾಕ್ತೀವಿ? 5 kg ಬೇಕು. 3 kg ನಮ್ಗೆ ಯಾವುದಕ್ಕೂ ಮುಚ್ಚೋದೇ ಅಲ್ಲ. ನಮ್ಮದು ಕನಿಷ್ಠ ಪಕ್ಷ 5 kg